ನಮ್ಮೂರು ಶನಿಗೆ ಏನೋ ಆಗೋಗಿದೆ ಗುರು. ನಮ್ಮೂರು ಶನಿ ಯಾವುದು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಬಂದುಬಿಟ್ಟು ನಂದು 365 ಡೇಸ್ ಚಾಲೆಂಜಿನ 4th ಡೇ ಅಂದರೆ 4/365. ಆ್ಯಂಡ್ ನಾನು ಇವಾಗ ಸದ್ಯಕ್ಕೆ ಬಂದುಬಿಟ್ಟು ನೀರಿಗೆ ಬಂದಿದ್ದೆ. ನೀರು ತಗೊಂಡು ನಾನು ಮತ್ತು ನನ್ನ ಕಸಿನ್ನು ಹೋಗ್ತಾ ಇದ್ದೀವಿ. ನನ್ನ ಕಸಿನ್ ಪಾಪ ಏನೋ ಆಗೋಗಿದೆ, ಏನಾಗಿದೆ ಗೊತ್ತಿಲ್ಲ. ಹುಡುಗಿ ಥರ ಬಚ್ಚಿಕೊಂಡಿದ್ದಾನೆ. ಶನಿಗೆ ಏನೋ ಆಗೋಗಿದೆ ಗುರು. ನಮ್ಮೂರು ಶನಿ ಯಾವುದಂದರೆ ಇಲ್ಲಿದೆ ನೋಡಿ, ಇಲ್ಲಿ ಅಯ್ಯೋ ಕಾಣಿಸ್ತಿದ್ಯಾ? ಅದು ಇವಾಗ ಬಂದ್ಬಿಟ್ಟು ಹೊಸೂರು ಕಡೆ ಹೋಗ್ತಾ ಇದ್ದೀನಿ ನಾನು. ನನ್ನ ಈ ರೋಡ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಓಡಾಡಿದ್ದೀನಿ ಚಿಕ್ಕವನಿದ್ದಾಗಿಂದನೂ. ಲೈಕ್ ಪ್ರತಿದಿನ ಡೈಲಿ ಮಿಸ್ ಮಾಡಿ ಬರ್ತಾ ಇದ್ದೆ. ಇಲ್ಲ ನಾವು ಅಪ್ಪ ಕರ್ಕ ಬರೋರು, ಇಲ್ಲ ಎಷ್ಟು ಜಾಸ್ತಿ ಆಗೋಗಿದೆ. ಬಿಟ್ಟು ನಮ್ಮ ಹೊಸೂರು ಗೌರ್ಮೆಂಟ್ ಹಾಸ್ಪಿಟಲ್ಲು, ಇಲ್ಲಿ ಒಂದೆರಡು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ನಮ್ಮಲ್ಲಿ ಸ್ವಲ್ಪ ಸೆಪ್ಟಿಕ್ ಆಗಿದೆ, ಆ ಸೆಪ್ಟಿಕ್ಕಿಗೆ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇಲ್ಲಿ ಹಾಸ್ಪಿಟ್ಲ್ ಹತ್ರ ಕೆಲಸ ಮುಗಿಸ್ಕೊಂಡು ಆಮೇಲೆ ನೋಡೋಣ ಏನಾಗುತ್ತೆ. ಈ ಹಾಸ್ಪಿಟ್ಲಿಗೆ ಬಂದು ಅವಾಗಿಂದ ಒಂದು 45 ಮಿನಿಟ್ಸ್ 1 ಅವರ್ ಆಗಿದೆ. ಇನ್ನೂ ಅದೇನು ಹಾಗೇ ಇಲ್ಲ. ಅವ್ನಿಗೆ ಯಾವುದು ನರ್ಸು ಅವರೆಲ್ಲ ಹೋಗ್ತಾರೋ, ಆ ಡಾಕ್ಟ್ರ್ ಎಲ್ಲ ಇರ್ತಾರೋ. ಬಟ್ ಇವತ್ತು ಕ್ಯೂ ಜಾಸ್ತಿ ಇದೆ. ನಾವು ಆಚೆ ಅಲ್ಲಿ ಕೂತಿ ಬೇಜಾರಾಗಿಬಿಟ್ಟು ಲಾಸ್ಟಿಗೆ ನಾನು ಆಚೆನೇ ಬಂದುಬಿಟ್ಟೆ. ಆಚೆ ಬಂದು ನೋಡಿದ್ರೆ ಇಲ್ಲೂ ಯಾರೂ ಇಲ್ಲ. ಮುಂಚೆ ಈ ಹಾಸ್ಪಿಟ್ಲು ಇಷ್ಟು ದೊಡ್ಡದಿರಲಿಲ್ಲ. ಇವಾಗ ಲೈಕ್ ಈ ಏನು ಸೆಕ್ಟರ್ ಇದೆ ಇದೆಲ್ಲ ಬಿಲ್ಡ್ ಮಾಡಿರೋದು ರೀಸೆಂಟ್ ಒಂದು 3-4 ಇಯರ್ಸ್ ಬ್ಯಾಕ್ ಅನ್ಕೋತೀನಿ. ಮುಂಚೆ ಅಂತೂ ಇದೊಂದೇ ನನ್ನ ಹಿಂದೆ ಏನು ಕಾಣಿಸ್ತಿದೆ, ಇದೊಂದು ಇರ್ತಿದ್ದು. ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇವಾಗ. ಲೈಕ್ ಆ್ಯಂಬುಲೆನ್ಸ್ ಫೆಸಿಲಿಟಿ ಇರಲಿಲ್ಲ, ಆ್ಯಂಬುಲೆನ್ಸ್ ಫೆಸಿಲಿಟಿ ಮಾಡಿದ್ದಾರೆ. ಮೆಡಿಕಲ್ ಫೆಸಿಲಿಟಿ ಇರಲಿಲ್ಲ, ನೆಟ್ಟಿಗೆ ಅದು ಮಾಡಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆರ್ ನಾಟ್ ದಟ್ ಬ್ಯಾಡ್ ಆ್ಯಸ್ ವಿ ಥಿಂಕ್. ಹಾಸ್ಪಿಟ್ಲಿಗೆ ಬಂದಿದ್ದು ಕೆಲಸ ಆಯಿತು. ಹಾಸ್ಪಿಟಲ್ಗೆ ಮುಗಿಸ್ಕೊಂಡು ಈಗ ಸೀದಾ ಮನೆಗೆ ಹೋಗ್ತಾ ಇದ್ದೀವಿ. ಗಾಡಿ ಸೊ ಇಟ್ಸ್ ಬಿನ್ 3:47 ರೈಟ್ ನಾವು. ಆ್ಯಂಡ್ ನಾನು ಇವಾಗ ಬಂದುಬಿಟ್ಟು ನಮ್ಮೂರಲ್ಲಿ ವಿನಯ್ ಹೇರ್ ಸಲೂನ್ ಅಂತ ಇದೆ, ಇಲ್ಲಿಗೆ ಬಂದಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ತುಂಬ ಫೇಮಸ್, ಯಾಕಂದರೆ ಹಿಂದೂಪುರಿಂದ ಎಲ್ಲ ಬರ್ತಾ ಇರ್ತಾರಲ್ಲ ಅಣ್ಣ. ಇವ್ರು ಬಂದುಬಿಟ್ಟು ಇಲ್ಲಿಂದ ಓನರು. ಇವ್ರ ಫೇಮ್ ಚೆನ್ನಾಗಿದೆ. ಆ್ಯಂಡ್ ದೆನ್ ಇವ್ರದ್ದು ಲೈಕ್ ಸರ್ವಿಸ್ ಚೆನ್ನಾಗಿದೆ. ಆ್ಯಂಡ್ ಹೇರ್ ಕಟ್ಟಿಂದು ಇವಾಗ ನನ್ನದೇ ಹೇರ್ ಕಟ್ ಆಗುತ್ತೆ. ನಾನು ಮುಂಚೆಯಿಂದನೂ ಇಲ್ಲಿ ಮಾಡಿಸಿದ್ದೆ. ಬಟ್ ಬ್ಯಾಂಗ್ಳೂರಿಗೆ ಹೋದಾಗಿಂದ ಲೈಕ್ ಎಲ್ಲಿ ಸಿಕ್ಕರೆ ಅಲ್ಲಿ ಮಾಡಿಸಿದ್ದೆ. ಆ್ಯಂಡ್ ಇವತ್ತಿನ ಸ್ಟಾರ್ಟ್ ಮಾಡೋಣ. நிக்க வச்சு ஒரு நோட்டு புக்ல என்ன போட சொன்னா சைன் 2 மணி நேரம் சும்மா நிக்க வச்சு விட்டு போச்சு முட்டி செத்து போச்சு. போக சொன்னா என்ன சரி போட்டா வேணா தப்பு நான் தான் பண்ண ஒத்துக்குன்னு நான் வண்டி ஏத்த முன்ன 2 மணிக்குள்ள ஸ்டுடியோ வந்துட்டு பிராக்டிஸ் பண்ணலாம் சொன்ன ஃப்ரெண்ட் கிட்ட எக்ஸ்பிளைன் பண்ண. போலீஸ் என்ன புடிச்சிட்டான், 2 மணி நேரம் நிக்க வச்சு ஃபைனை போட்டு என்ன அவன் அறுத்துட்டான். அதனால லேட் ஆச்சு ப்ரோ, ஓடி வந்ததால் வாங்குது மூச்சு ப்ரோ, பாடியில ஸ்கிராட்ச் ப்ரோ, ஹெல்மெட் போடலன்னு கொடுத்த ரெசிபி இதுதான் என்னோட சாட்சி ப்ரோ. காத்து மேல காத்து கீழ காத்து சைடு வேலைக்கு போ போனதா சோர் இல்லனா லைஃபே ஆயிடும் போர். பண கஷ்டம் கவுண்ட் பார்த்தா ஃபுல் நஷ்டம். டீ கடையில ஈ பறக்குற கீ அடையில நீ மதக்குற நாள் அடையில நான் மடக்குன மான் வடிவுல ஆள் குடிக்கிற. காத்து மேல காத்து உனக்கு குடுக்க போற ஷாட் எடுத்து 2 ரவுண்டு ஊத்து ஒன்ஸ் எடுக்க போற பாத்து நேத்து ஊத்து மேல வாத்து வாசல் கதவை கொஞ்சம் சாத்து. உனக்கு பிடிச்ச பாட்டை கேட்டு பாப்பா தலைய நீயும் ஆட்டு. காத்து மேல காத்து கீழ காத்து சைடுல
காத்து சைடு காத்து ரைட்ல காத்து ரைட் வீட்டு மேல காத்தடிக்குது காத்து ரொம்ப நாத்தடிக்குது சைடுல பார்த்தா குப்பை மேடுமா மேடுமா பச்சைக்கல்ல பொரி பிரியாணி அச்சிக்கலாம் கிட்ட வரியா நீ கச்சா மேங்கோ பைட் ஃபைட்டுமா பச்சா மேங்கோ பைட் ஃபைட் நைட்டு மட்டும் போடு லைட் காத்து கீழ காத்து சைடுல காத்து ரைட்ல ரைட் வீட்டு மேல காத்தடிக்குது காத்து ரொம்ப நாத்தடிக்குது சைடுல பார்த்தா குப்பை மேடுமா மேடுமா பச்சைக்கல்ல பொரி பிரியாணி அச்சிக்கலாம் கிட்ட வரியா நீ கச்சா மேங்கோ பைட் ஃபைட்டுமா போலீஸ் மாமா கெஞ்சா விட்டார் கெஞ்ச என்ன நிக்க வச்சு ஒரு நோட்டு புக்ல என்ன போட சொன்னா சைன் 2 மணி நேரம் சும்மா நிக்க வச்சு விட்டு போச்சு முட்டி செத்து போச்சு போக சொன்னா என்ன சரி போட்டா வேணா தப்பு நான் தான் பண்ண ஒத்துக்கு நப்புன வண்டி ஏத்த முன்ன 2 மணிக்குள்ள ஸ்டுடியோ வந்துட்டு பிராக்டிஸ் பண்ணலாம் சொன்ன ஃப்ரெண்ட் கிட்ட எக்ஸ்பிளைன் பண்ண போலீஸ் என்ன புடிச்சிட்டான் 2 மணி நேரம் நிக்க வச்சு ஃபைனை போட்டு என்ன அவன் அறுத்துட்டான் அதனால லேட் ஆச்சு ப்ரோ ஓடி வந்ததால் வாங்குது மூச்சு ப்ரோ பாடியில ஸ்கிராட்ச் ப்ரோ ஹெல்மெட் போடலன்னு கொடுத்த ரெசிபி இதுதான் என்னோட சாட்சி ப்ரோ காத்து மேல காத்து மேல காத்து கீழ காத்து கீழ ಕಾತು ಸೈಡ್ಲೆ ಟೈಮ್ ಬಂದ್ಬಿಟ್ಟು 4:20 ಆಗಿದೆ ಆ್ಯಂಡ್ ಹೇರ್ ಕಟ್ಟಿಗೆ ಹೋಗಿದ್ದೆ ಲೈಕ್ ಆ ಸೆಲೂನಲ್ಲಿ ದೂರದಿಂದ ಎಷ್ಟೋ ಜನ ಬರ್ತಾರೆ ಆ್ಯಂಡ್ ನನಗನ್ಸೋದು ಪರ್ಸ್ನಲಿ ಎ ಬಿಗ್ ಶೌಟ್ ಔಟ್ ಟು ವಿನಿ ಅಣ್ಣ ಥ್ಯಾಂಕ್ ಯು ಫಾರ್ ದ ಹೇರ್ ಕಟ್ ಆ್ಯಂಡ್ ಕಂಪ್ಲೀಟ್ಲಿ ಲುಕ್ಕೇ ನಮ್ಮದು ಚೇಂಜ್ ಮಾಡ್ಯಾರೆ ಅಲ್ವಾ. ಇವಾಗ ಮನೆಗೆ ಬಂದು ನೋಡೋಣ ಏನಾದರೂ ಕೆಲಸ ಮನೇಲಂತೂ ಈ ಸದ್ಯಕ್ಕೆ ಏನೂ ಕೆಲಸ ಇಲ್ಲ. ಬಟ್ ಸ್ನಾನ ಮಾಡೋದು ಒಂದಿದೆ, ಹೇರ್ ಕಟ್ ಮಾಡ್ಕೊಬಂದು ಏನಲ್ಲ, ಹೋಗ್ಬಿಟ್ಟು ಗೀಸರ್ ಆನ್ ಮಾಡ್ಕೊತೀನಿ, ಸ್ನಾನ ಮಾಡಾದ್ಮೇಲೆ ಸಿಗ್ತೀನಿ. ಟಾಟಾ ಬಾಯ್. ಆಚೆ ಹೋಗೋಕ್ಕೂ ಆಗ್ತಿಲ್ಲ ಗುರು, ಅಷ್ಟು ಜೋರು ಮಳೆ ಬರ್ತಿದೆ. ಇಫ್ ಇನ್ ಕೇಸ್ ಈ ಮಳೆ ಈಗ ಬೀಳ್ತಾ ಇದ್ದಕ್ಕಿದ್ದಂಗೆ ನಿಂತೋಯ್ತು ಅಂದರೆ ಲೈಕ್ 5-10 ಮಿನಿಟ್ಸ್ ಬಂದು ನಿಂತೋಯ್ತು ಅಂದರೆ ನಾಳೆ ಫುಲ್ಲು ಬಿಸಿಲು, ಫುಲ್ಲು ಸೆಕೆ ಇರುತ್ತೆ ಊರಲ್ಲಿ. ಆ್ಯಂಡ್ ಇಫ್ ಇನ್ ಕೇಸ್ ಈ ಥರನೇ ಕಂಟಿನ್ಯೂ ಆಗ್ತಾಯಿದ್ರೆ ನಾಳೆ ಏನು ಅಷ್ಟಿದ್ದು ಪ್ರಾಬ್ಲಮ್ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಿದೆ. ಆ್ಯಂಡ್ ನನಗೆ ಇಷ್ಟ ಆಗೋದೇನು ಗೊತ್ತಾ, ನಮ್ಮ ಮನೆ ಆಚೆ ಬಂದಿದ ತಕ್ಷಣ ಇದು ಗ್ರೀನ್ರಿ. ಲಾಸ್ಟ್ ಮಂತು ಇವು ಇಷ್ಟಿಷ್ಟೇ ಇದ್ವು, 15 ಡೇಸ್ ಆದಮೇಲೆ ಸ್ವಲ್ಪ ಬೆಳೆದ್ವು. ಇವಾಗ ನೆಕ್ಸ್ಟ್ 15 ಡೇಸ್ ಇವೆಲ್ಲ ಒನ್ ಮಂತ್ ಇದು ಗಿಡಗಳಿವು. ಆಚೆ ಬಂದಿದ ತಕ್ಷಣ ಇವು ಫುಲ್ಲು ಗ್ರೀನ್ರಿ. ಆ್ಯಂಡ್ ದೆನ್ ಈ ಥರ ಮಳೆನೂ ಬೀಳ್ತಾಯಿದ್ರೆ ಎಷ್ಟು ಸಖತ್ತಾಗಿರುತ್ತಲ್ಲ. ನನಗಂತೂ ನನ್ನ ಊರ ಕ್ಲೈಮೇಟ್ ಮಾತ್ರ ತುಂಬ ಎಂಜಾಯ್ ಮಾಡ್ತೀನಿ. ಮಳೆ ಹನಿಗಳು ಇಷ್ಟಿಷ್ಟೇ ಬೀಳ್ತಾ ಇದ್ದಾವೆ. ಯಾರು ಇಷ್ಟ ಆಗಲ್ಲ. ನಮ್ಮ ಬೆಂಗಳೂರಲ್ಲಂತೂ ಈ ಥರದ್ದು ಕ್ಲೈಮೇಟು ಮತ್ತು ಸೀನ್ ನೋಡಬೇಕಂದ್ರೆ ಎಲ್ಲೆಲ್ಲೋ ಹೋಗಬೇಕು. ಇವಾಗ ನೋಡಿದ್ರೆ ಕಿಚ್ಚ ಅಂತಲೇ ಇರ್ತವೆ. ಅಂದರೆ ಗಾಡಿ 8:17 ಆಗಿದೆ. ಇವಾಗ ಊಟ ತಿನ್ಕೊಂಡು ನಾನು ಈ ಮುಷಂಡಿ ಮುಖದವನು ವಾಕಿಗಂತ ಹೋಗ್ತಿದ್ದೀವಿ ಗಾಡಿಯಲ್ಲಿ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಬಂದು ಸರಿಯಾಗಿ ಸಿಗಾಕೊಂಡಿದ್ದೀನಿ. ವಾಕಿಗೆ ಅಂತ ಹೇಳ್ಬಿಟ್ಟು ಇವ್ನು ಹೇಳ್ದ ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಬಂದಿಲ್ಲ ಗುರು. ನಾನು ಹೋಗಿ ಗಾಡಿ ತಗೊಬಂದ್ಬಿಟ್ಟೆ ಗುರು. ಅದು ಈ ಕಚ್ಚಾ ರೋಡಲ್ಲಿ ಅಕ್ಕನ ಅದು ಟೈರ್ಗಳೇ ಇಳ್ದೋಗ್ತಿದೆ. ಹೋಗಿ ಯಾಕಾರು ತಂದೋ ನಾವು ಅಪ್ಪನ ಹತ್ರ ಥೂ ಅಂತ ಅಗಿಸ್ಕೋಬೇಕು. ಇಡಿಯಪ್ಪ ನೋಡಿ, ಈ ಟೈಮಲ್ಲಿ ಮರದ ಕೆಳಗಡೆ ಬಂದುಬಿಟ್ಟು ನಾನು ನಮ್ಮವನು ಮೀಟಿಂಗ್ ಹೊಡಿಯೋದು. ಏನೇನು ಆಯಿತು, ಏನೇನು ಆಗಿಲ್ಲ, ನಿನ್ನ ಲೈಫಲ್ಲಿ ಏನು ನಡೀತಿದೆ, ನನ್ನ ಲೈಫಲ್ಲಿ ಏನು ನಡೀತಿದೆ ಎಲ್ಲ ಹೇಳ್ತಾ ಇರ್ತೀವಿ. ಅಂದರೆ ಕಸಿನ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಬ್ರೋ, ಗೊತ್ತಾ. ಇವನು ಬಂದುಬಿಟ್ಟು ಇಲ್ಲಿದ್ದಾನೆ ಊರಲ್ಲಿ, ನಾನು ಬ್ಯಾಂಗ್ಳೂರಲ್ಲಿದ್ದೀನಿ. ಡೈಲಿ ಅಂತೂ ಫೋನ್ ಮಾಡಿ ಮಾತಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅವಾಗವಾಗ ಏನೋ ಅನ್ಕೋಬೇಡಿ, ಅವಾಗವಾಗ ಯಾರೋ ನಂಗೆ ಸ್ಟಾಪ್ ಮಾಡೋ ರೆಕಾರ್ಡಿಂಗು ಅಂತ ಹೇಳಿದ್ದು. ನೇರ ಬಚ್ಚ ಎಲ್ಲ ಇವನು ಕತ್ಲಲ್ಲಿ ಕರಡಿ ಕಾಣಿಸ್ತಿಲ್ಲ ನಮ್ಮದು. ಈ ಮರದ ಕೆಳಗಡೆ ನಾವು ಯಾರೇ ಕಸಿನ್ಸ್ ಬರಲಿ ಈ ಟೈಮಲ್ಲಿ ಊಟ ತಿನ್ಕೊಂಡು ಇಲ್ಲ ಏನಾದ್ರು ಒಂದು ಮಾಡ್ಕೊಂಡು ಬಂದು ಸುಮ್ಮನೆ ಬೇಜಾರಾದರೂ ಈ ಮರದ ಕೆಳಗಡೆ ಬಂದುಬಿಡ್ತೀವಿ. ಮರದ ಕೆಳಗಡೆ ಬಂದುಬಿಟ್ಟು ಮಾತಾಡ್ಕೊಂತ ಕೂತ್ಕೋತೀವಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಫೋಟೋಶೂಟ್ಸು ನಡೀತಾ ಇರುತ್ತೆ ಅವಾಗವಾಗ. ನಮ್ಮದು ಏನು ಸಖತ್ತಾಗಿ ಫೋಟೋಸ್ ಬರ್ತಾ ಗೊತ್ತಾ, ಇಲ್ಲಿ ಮುಂದೆ ಒಂದು ರಿಯಲ್. ಸೊ ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಬಾಯ್, ಟಾಟಾ.